ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಸೊ ನೇಮಿಗೆ ತೊಗೊಂಡು ನಿಮ್ಮದು ಯೂಟ್ಯೂಬ್ ಚಾನಲ್ದು ಏನು ನೇಮ್ ಇಟ್ಟಿದ್ದೀರಾ ಆ ನೇಮಿಗೆ ತೊಗೊಂಡು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದರೆ ತುಂಬ ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ತೀನಿ. ನೀವು ಯಾವ ಥರ ನೇಮ್ ಇಡ್ಬೋದು, ಸೊ ಯಾವ ಥರ ನೇಮ್ ಇಡಬಾರ್ದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನೀವು ನೋಡ್ದಂಗೆ ಕೆಲವೊಬ್ಬರು ಏನು ಮಾಡಿರ್ತಾರೆ, ನೇಮ್ನ ಬೇರೆಯವ್ರದ್ದು ಕಾಪಿ ಮಾಡಿ ಹಾಕಿರ್ತಾರೆ. ಸೊ ನೀವು ಈ ಥರ ಏನಾದರೂ ಕಾಪಿ ಮಾಡಿ ಹಾಕಿದರೆ ಬೇರೆಯವ್ರದ್ದು ನೇಮು, ಸೊ ಅವ್ರು ಆಲ್ರೆಡಿ ಪಾಪ್ಯುಲರಲ್ಲಿರ್ತಾರೆ. ಸೊ ನಿಮ್ದು ಏನಾಗುತ್ತೆ, ಆಗ ಹಿಂದಕ್ಕೆ ಇದ್ಬಿಡುತ್ತೆ, ಮುಂದಕ್ಕೆ ಬರಲ್ಲ. ಯಾಕಂದರೆ ಆಲ್ರೆಡಿ ಆ ನೇಮಿಂದ ಬೇರೆಯವರು ತುಂಬ ಪಾಪ್ಯುಲರ್ ಆಗಿದ್ದಾರೆ. ಆ ನೇಮಿಂದನೇ ನೀವೇನು ಮಾಡಿರ್ತೀರ, ಆ ನೇಮಿಂದನೇ ಸೇಮ್ ನೇಮ್ನೇ ಕ್ರಿಯೇಟ್ ಮಾಡಿರ್ತೀರ. ಸೊ ನಿಮ್ಮದು ಚಾನಲ್ಲು ಸರ್ಚಲ್ಲಿ ಬರೋದು ತುಂಬ ಕಷ್ಟ. ಅವ್ರದ್ದು ಫಸ್ಟೇ ಆಲ್ರೆಡಿ ಸರ್ಚಲ್ಲಿ ಬರ್ತಾ ಇರುತ್ತೆ. ಸೊ ಅವ್ರದ್ದು ಬಂದಾಗ ನಿಮ್ಮ ಚಾನಲ್ ಏನಾಗುತ್ತೆ, ಬರಲ್ಲ ಅಷ್ಟು ಸರ್ಚಲ್ಲಿ. ಸೊ ಇರೋ ನೇಮ್ನೇ ಇಡಬೇಡಿ, ಬೇರೆದು ಯುನೀಕ್ ನೇಮ್ನ ಇಡಿ, ಸೇಮ್ ನೇಮ್ನೇ ಕಾಪಿ ಮಾಡಿಬಿಟ್ಟು ಹಾಕಬೇಡಿ. ಓಕೆನಾ? ಇದಾಯಿತು ನಮ್ಮದು ಫಸ್ಟು ಪ್ಲೇಸ್ ಪಾಯಿಂಟು. ಇನ್ನೊಂದು ನಮ್ಮದು ನೇಮ್ದು ಯೂಟ್ಯೂಬ್ ಚಾನಲಲ್ಲಿ ಹ್ಯಾಂಡಲ್ ಅಂತ ನಿಮಗೆ ಒಂದು ಕಾಣಿಸ್ತಿರಬೇಕು. ಹ್ಯಾಂಡಲ್ ಅಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದು ಆನ್ ಆಗಬೇಕಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಹ್ಯಾಂಡಲ್ ಏನಂದರೆ. ಸೊ ಸೇಮ್ ಹ್ಯಾಂಡಲ್ನೇ ನೀವು ಹಾಕೋಕ್ಕೆ ಹೋಗಬಾರ್ದು. ಓಕೆನಾ? ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಹ್ಯಾಂಡಲ್ಸ್ ಏನಿರುತ್ತೆ ಅದನ್ನು ಹಾಕಿ ಸೇಮ್ ಹ್ಯಾಂಡಲ್ನ ಹಾಕಬೇಡಿ. ಒಂದ್ಸಲ ಇನ್ಸ್ಟಾಗ್ರಾಮಲ್ಲೂ ಅದೇ ಹ್ಯಾಂಡಲ್ ಇದೆಯಾ ಅಂತ ಚೆಕ್ ಮಾಡಿ. ಅದೇ ಹ್ಯಾಂಡಲ್ ಏನಾದರೂ ಇದ್ದರೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ, ಅವರು ಬೇರೆಯವರು ನಿಮ್ಮದು ಏನೋ ಇರುತ್ತೆ ನೇಮ್, ಅದನ್ನೇ ನೇಮ್ ಯೂಸ್ ಮಾಡಿಬಿಟ್ಟು ಅವರು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫ್ಯಾನ್ಸ್ ಜೊತೆ ಸ್ಕ್ಯಾಮ್ ಮಾಡೋ ತುಂಬ 100% ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಫ್ಯಾನ್ಸ್ ಏನು ಮಾಡ್ತಾರೆ, ನೀವೇ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಮೆಸೇಜ್ನು ಮಾಡ್ತಾರೆ. ಅವ್ರೇನಾದರೂ ದುಡ್ಡು ಗಿಡ್ಡು ಕೇಳಿದರೆ ದುಡ್ಡನ್ನೂ ಕೊಡ್ತಾರೆ. ಸೊ ಸ್ಕ್ಯಾಮರ್ಸ್ ಎಲ್ಲ ತುಂಬ ಮೈಂಡ್ ಯೂಸ್ ಮಾಡ್ತಾರೆ. ಸೊ ಹ್ಯಾಂಡಲ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹ್ಯಾಂಡಲ್ ಏನಂತ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ. ಸೊ ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ಓಕೆನಾ ಗೈಸ್? ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಈಗ ನೇಮ್ ನಿಮ್ಮದು ಏನಾದರೂ ಇದ್ದರೆ ಆ ನೇಮಿಂದೇ ಲೈಕ್ ನಾನೀಗ ನನ್ನ ನೇಮೇ ತಗೊಳ್ಳಿ. ನೀವು ನಾನೇನು ಹೆಸರಿಟ್ಟಿದ್ದೀನಿ, ಲೈಕ್ ಹೀನಾ ಕ್ರಿಯೇಟರ್ 0.4 ಅಂತ ಇಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ಕ್ರಿಯೇಟರ್ ಅಂತ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಹೀನಾ ಅಂತ ಆಗಿಬಿಟ್ಟು ಕ್ರಿಯೇಟರ್ ಅಂತ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಮದು ಕ್ಯಾಟಗರಿ ಯಾವುದಿದೆ ಅದರಲ್ಲಿ ಆ ಕ್ಯಾಟಗರಿನ ಒಂದು ಸಿಂಪಲ್ಲಾಗಿ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಟೆಕ್ ಚಾನಲ್ ಏನಾದರೂ ಮಾಡೋದಾದರೆ ಅದನ್ನು ಟೆಕ್ ಅಂತ ಆ್ಯಡ್ ಮಾಡಿ. ಓಕೆ, ಆ ಥರ ನೀವು ಆ್ಯಡ್ ಮಾಡಿದಾಗ ಆಡಿಯನ್ಸ್ಗಳಿಗೆ ಗೊತ್ತಾಗುತ್ತೆ ನೀವು ಈ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ. ಸೊ ಆಗ ನಿಮ್ಮದು ಸರ್ಚಲ್ಲಿ ಬೇಗ ಹೋಗುತ್ತೆ. ನೇಮ್ ಏನಿರುತ್ತೆ ಅದು ಸರ್ಚಲ್ಲಿ ಬೇಗ ಬರುತ್ತೆ ನಿಮ್ಮದು. ಓಕೆನಾ? ಇನ್ನೊಂದು ಗೈಸ್, ನಿಮ್ಮದು ನೇಮ್ ಬಂದುಬಿಟ್ಟು ಸರ್ಚಲ್ಲಿ ಬರಬೇಕಂದ್ರೆ ಕೀವರ್ಡ್ಸ್ನ ನೀವು ಹಾಕಬೇಕು. ನಿಮ್ಮ ಚಾನಲ್ ರಿಲೇಟೆಡ್ ಕೀವರ್ಡ್ಸು, ಕ್ಯಾಟಗರಿ ರಿಲೇಟೆಡ್ ಕೀವರ್ಡ್ಸು. ಸೊ ನಿಮಗೆಲ್ಲ ಕೀವರ್ಡ್ಸ್ ಆ್ಯಡ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನನಗೆ ಕೇಳಿ, ನಾನು ಯಾವ ಥರ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡ್ಬೋದು ಅಂತ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬರೆದ್ಬಿಟ್ಟು ನಿಮಗೆ ಕೊಡ್ತೀನಿ. ಓಕೆನಾ ಗೈಸ್? ಕಾಮೆಂಟಲ್ಲಿ ಕೇಳಿ. ಆ್ಯಂಡ್ ಗೈಸ್, ಇನ್ನೊಂದು ಗೈಸ್, ನೀವೇನಾದರೂ ದೊಡ್ಡ ಪಾಪ್ಯುಲರ್ ಇರೋರದ್ದು ನೇಮ್ದು ಏನಾದರೂ ಕಾಪಿ ಮಾಡಿದರೆ, ಲೈಕ್ ನ್ಯೂಸ್ ಚಾನಲ್ ಆಯಿತು ಅಂದರೆ, ಮತ್ತು ನ್ಯೂಸ್ ಚಾನಲ್ ತಗೊಳ್ಳಿ. ನ್ಯೂಸ್ ಚಾನಲ್ನ ಏನಾದರೂ ನೀವು ನೇಮ್ ಕಾಪಿ ಮಾಡಿದರೆ ಅವರು ನ್ಯೂಸ್ ಚಾನಲ್ ಅವರು ಏನಿರ್ತಾರೆ ಅವ್ರು ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಆಮೇಲೆ ಡೈರೆಕ್ಟ್ ಡಿಲೀಟ್ ಆಗಿಬಿಡುತ್ತೆ ನಿಮ್ಮ ಚಾನಲ್ಲು. ಯೋಚನೆ ಮಾಡದೆ ಅವರು ಸ್ಟ್ರೈಕ್ ಕೊಟ್ಬಿಡ್ತಾರೆ ನಿಮ್ಮ ಚಾನಲ್ಗೆ, ನ್ಯೂಸ್ ಚಾನಲ್ ಅವರು. ನ್ಯೂಸ್ ಚಾನಲ್ ಆಯಿತು, ಮತ್ತು ಇನ್ನೊಂದು ಸೆಲೆಬ್ರಿಟಿ ಸಾಂಗ್ ಚಾನಲ್ಸ್ ಇವೆಲ್ಲ ಇರ್ತಾವಲ್ಲ, ಅಂದರೆ ಬಾಲಿವುಡ್ಡು, ಹಾಲಿವುಡ್ಡು ಈ ಥರ ಎಲ್ಲ, ಆ ಚಾನಲ್ದು ನೇಮ್ನು ಸೇಮು, ನೀವು ನೇಮ್ನ ಸೇಮ್ ಹಾಕಿದರೆ ಮತ್ತು ಅವ್ರದ್ದು ಪ್ರೊಫೈಲ್ ಏನಿದೆ ಸೇಮ್ ಅದನ್ನೇ ತೆಗ್ದೇನಾದರೂ ನೀವು ಹಾಕಿದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಬಿಡ್ತಾರೆ. ಆಗೇನಾಗುತ್ತೆ, ಡೈರೆಕ್ಟ್ ಡಿಲೀಟ್ ಆಗುತ್ತೆ ನಿಮ್ಮ ಚಾನಲ್ಲು. ಆ ಮೇಲ್ನ ಕಳಿಸ್ತಾರೆ ಯೂಟ್ಯೂಬರು, ಆಮೇಲೆ ನಿಮ್ಮ ಚಾನಲ್ ಬಂದುಬಿಟ್ಟು ಡೈರೆಕ್ಟ್ ಡಿಲೀಟ್ ಆಗುತ್ತೆ. ಓಕೆನಾ ಗೈಸ್? ಸೊ ಇನ್ನೂ ಏನು ನಿಮಗೆ ನಿಮ್ಮ ಚಾನಲ್ ರಿಲೇಟೆಡ್ ನೇಮ್ಸ್ ಏನಾದರೂ ನಿಮಗೆ ಸರ್ಚ್ ಮಾಡೋಕ್ಕೆ ಬರ್ತಿಲ್ಲ, ಗೊತ್ತಾಗ್ತಿಲ್ಲ ಅಂದರೆ, ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೇಮ್ಸ್ ಯಾವ ಥರ ನೀವು ಸರ್ಚ್ ಮಾಡ್ಬೋದು ನಿಮ್ಮ ಕ್ಯಾಟಗರಿ ಅಕಾರ್ಡಿಂಗ್ ಅಂತ. ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಇರಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ನಮಗೆ ಬಂದಿದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಹ್ಯಾಂಡಲ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ವೀವ್ ಚಾನಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ವೀವ್ ಚಾನಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಅಲ್ಲಿ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದ್ದಿಲ್ಲ, ನಿಮ್ಮ ಪ್ರೊಫೈಲ್ ಓಪನ್ ಆಗಿದೆ. ಇಲ್ಲಿ ಪೆನ್ಸಿಲ್ ಕಾಣಿಸ್ತಿದ್ದಿಲ್ಲ, ಮಾರ್ಕ್ ಮಾಡಿದ್ದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿದಾಗ ನೇಮ್, ಹ್ಯಾಂಡಲ್, ಚಾನಲ್ URL, ಡಿಸ್ಕ್ರಿಪ್ಷನ್ನು, ಪ್ರೈವೇಸಿ ಅಂತ ಇದೆ. ಸೊ ಹ್ಯಾಂಡಲ್ ಅಂತ ಇದೆಯಲ್ಲ ಅದ್ರ ಮೇಲೆ ನೋಡ್ಕೊಳ್ಳಿ, ಅದೇ ನಮ್ಮದು ಹ್ಯಾಂಡಲ್ ನೇಮು. ಸೊ ನೇಮ್ ಬಂದುಬಿಟ್ಟು ಇಲ್ಲಿ ಆ್ಯಡ್ ಆಗಿಬಿಟ್ಟು ನಾನು ಹೀನಾ ಕ್ರಿಯೇಟರ್ 0.4 ಅಂತ ಸ್ಪೇಸ್ ಕೊಡದೆ ಹಾಕಿದ್ದೀನಿ. ಇದೇನೇ ನಮ್ಮ ಹ್ಯಾಂಡಲ್ ಬಂದುಬಿಟ್ಟು ಕ್ರಿಯೇಟ್ ಮಾಡೋದು. ಈ ಥರ ಬಂದುಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲೂ ಹೋಗಿ ಚೆಕ್ ಮಾಡಿ, ಈ ಥರ ಯಾರಾದರೂ ನೇಮ್ ಏನಾದರೂ ಯೂಸ್ ಮಾಡಿದ್ದಾರಾ, ಯಾರು ಯೂಸ್ ಮಾಡಿಲ್ಲ ಆ ಥರ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಯೂಸ್ ಆಗಿದ್ರೆ ಆ ನೇಮ್ನ ಯೂಸ್ ಮಾಡಬೇಡಿ.
ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ನಿಮ್ಮನ್ನೇ ಯೂಸ್ ಮಾಡ್ತಾರೆ, ಸೇಮ್ ಅದೇ ನೇಮ್ನ, ಓಕೆನಾ. ಸೊ ಆ ನೇಮ್ನ ಯೂಸ್ ಮಾಡಬೇಡಿ ನೀವು. ಬೇರೆ ನಾರ್ಮಲ್ ಆಗಿರೋದು ಯಾರು ಯೂಸ್ ಮಾಡಿರಲ್ಲ ನಿಮ್ಮದು ಹ್ಯಾಂಡಲು, ಆ ನೇಮ್ನ ಯೂಸ್ ಮಾಡಿ. ಇದಾಯಿತು ನಮ್ಮದು ಹ್ಯಾಂಡಲ್ ನೇಮ್ ಬಂದುಬಿಟ್ಟು. ಈಗ ನಾವು ಗೂಗಲ್ ಓಪನ್ ಮಾಡ್ಕೊಳ್ಳೋಣ. ನೇಮ್ಸ್ ಯಾವ ಥರ ಸರ್ಚ್ ಮಾಡೋದು ನಿಮ್ಮ ಕ್ಯಾಟಗರಿ ಅಕಾರ್ಡಿಂಗ್ ಅಂತ ಹೇಳ್ತೀನಿ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ನೇಮ್ ಜನ್ರೇಟರ್ ಅಂತ ಟೈಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ಸೆಕೆಂಡ್ ಇಲ್ಲಿ ಕಾಣಿಸಿದೆಯಲ್ಲ, ನೇಮ್ ಬೌನ್ಸ್ ಫ್ರೀ ಯೂಟ್ಯೂಬ್ ಜನ್ರೇಟರ್ ಇನ್ಸ್ಟಂಟ್ ಐಡಿಯಾಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನೇಮ್ ಬೌನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ತುಂಬ, ಇಲ್ಲಿ ನೀವು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ನೇಮ್ ಹಾಕ್ಬಿಟ್ಟು ಸರ್ಚ್ ಮಾಡಿದರೆ ಬರುತ್ತೆ. ನಾನು ಸಿಂಪಲ್ಗೆ ತಗೊಳ್ತೀನಿ ಟೆಕ್ ಅಂತಲೇ, ಓಕೆನಾ, ಟೆಚ್ ಅಂತಲೇ ಹಾಕ್ತೀನಿ. ಅದು ನಿಮಗೆ ಎಷ್ಟು ನೇಮ್ಸ್ ಬೇಕು ಅಷ್ಟು ನೇಮ್ಸ್ ನಿಮಗೆ ರೆಕಮೆಂಡ್ ಮಾಡ್ತಾನೆ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ನೇಮ್ನ ನೀವು ಯೂಸ್ ಮಾಡ್ಕೋಬೋದು. ಬಟ್ ಅದರಲ್ಲಿ ನಿಮ್ಮ ನೇಮ್ನ ಆ್ಯಡ್ ಮಾಡಬೇಕಷ್ಟೇ, ಓಕೆನಾ. ಇಲ್ಲಿ ನೋಡಿ ನಾನೇನು ಟೆಚ್ ಅಂತ ತೊಗೊಂಡಿದ್ದು ಎಷ್ಟು ನೇಮ್ ಬಂದಿದೆ ನೋಡಿ. ಇಲ್ಲಿ ಲಾಸ್ಟಿಗೆ ಇಲ್ಲಿ ಫಸ್ಟಲ್ಲೇ ನೋಡಿ ನೀವು ಟೆಚ್, ಒಂದು ನಿಮಿಷ, ನಾನೀಗ ಟ್ರಾವೆಲ್ ಅಂತ ಟ್ರಾವೆಲೇ ತಗೊಳ್ತೀನಿ, ಓಕೆನಾ. ಟ್ರಾವೆಲ್ ಅಂತ ತಗೊಂಡು ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಗೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ನಿಮಗೆ ಟ್ರಾವೆಲ್ ಬರ್ತಾ ಇದೆ. ಎಷ್ಟು ಕ್ರೋಮಾ ಟ್ರಾವೆಲ್ಲು, ಸೆಂಟಿ ಟ್ರಾವೆಲ್ಲು, ಚಾರ್ಲಿ ಟ್ರಾವೆಲ್ಲು, ಈ ಥರ ಇದೆಯಲ್ಲ. ಸೊ ನೀವು ನೇಮ್ನ ಆ್ಯಡ್ ಮಾಡಬೇಕಷ್ಟೇ. ಇಲ್ಲಿ ರೆಡ್ ಲೈನಲ್ಲಿ ಇಲ್ಲಿ ನಿಮ್ಮ ನೇಮ್ನ ಆ್ಯಡ್ ಮಾಡಿ, ಟ್ರಾವೆಲ್ ಅಂತ ಆ್ಯಡ್ ಮಾಡಿ. ಈ .com ಏನಿದೆ ಅದನ್ನು ತೆಗೆದುಬಿಡಿ, ಓಕೆನಾ. ಇಲ್ಲಿ ಟ್ರಾವೆಲ್ ಆದಮೇಲೆ ನಿಮ್ಮ ನೇಮ್ನು ಹಾಕ್ಬೋದು. ಇಲ್ಲ ಅಂದರೆ ನೀವು ಇದೇ ಸೇಮು ಏನಿದೆ ಕಾಪಿ ಪೇಸ್ಟ್ನ ಮಾಡ್ಬೋದು ಈಸಿಲಿ. ನೀವು ಅನ್ಲಾಕ್ ಯುವರ್ ಟ್ರಾವೆಲ್ಲು ತುಂಬ ಇದೆ, ಟಾರ್ಗೆಟ್ ಯುವರ್ ಟ್ರಾವೆಲ್ಲು ತುಂಬ ಇದೆ. ಇಲ್ಲಿ ನೇಮ್ಸ್ ಬಂದುಬಿಟ್ಟು ಕಮ್ಮಿನೇ ಆಗಲ್ಲ ನಿಮಗೆ, ಓಕೆನಾ ಗೈಸ್. ಇಲ್ಲಿ ಚೆನ್ನಾಗಿರೋ ನೇಮ್ ಐಡಿಯಾ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಇದರಲ್ಲಿ ನಿಮ್ಮ ಮೈಂಡು ಸ್ವಲ್ಪ ಯೂಸ್ ಮಾಡಬೇಕಷ್ಟೆ. ಈ ನೇಮ್ನ ತೊಗೊಳ್ಳಿ, ನೇಮ್ನ ತೊಗೊಂಡು ನಿಮ್ಮದು ಒಂದು ಸ್ವಲ್ಪ ನೇಮ್ನ ಆ್ಯಡ್ ಮಾಡಿ. ಲೈಕ್ ಸಿಂಪಲ್ ನೇಮ್ ಏನಾದರೂ ಇದ್ದರೆ, ಇಲ್ಲ ನಿಮ್ಮದು ಅರ್ಧ ನೇಮ್ ಬೇಕಿದ್ದರೂ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ನಿಮ್ಮ ಪೆಟ್ ನೇಮ್ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು, ಓಕೆನಾ. ನಿಮ್ಮ ಮೈಂಡ್ ಯೂಸ್ ಮಾಡಿ ಇಲ್ಲಿಂದ ನೇಮ್ನ ಕಾಪಿ ಮಾಡ್ಕೊಳ್ಳಿ. ಕಾಮ್ ಇದೆಯಲ್ಲ, COM ಅಂತ ಇದೆಯಲ್ಲ ಅದನ್ನು ಮಾತ್ರ ಯೂಸ್ ಮಾಡಿಬಿಡಿ. ಆ್ಯಂಡ್ ಡಾಟ್ ಇದೆಯಲ್ಲ ಅದನ್ನು ಮಾತ್ರ ಯೂಸ್ ಮಾಡಬೇಡಿ. ಜಸ್ಟ್ ಈ ಕಡೆ ನೇಮ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಿ, ಓಕೆನಾ. ಸೊ ಇದಾಯಿತು ನಮ್ಮದು ನೇಮಿಂದು ಕೆಲಸ, ಓಕೆನಾ ಗೈಸ್. ಸೇಮ್ ಇದೇ ಥರ ನೇಮ್ನ ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಸಲ ನಿಮ್ಗೆ ಹೇಳ್ಬಿಡ್ತೀನಿ, ನ್ಯೂಸ್ ಚಾನೆಲ್ಸು ದೊಡ್ಡ ಪಾಪ್ಯುಲರು ಯಾರೆಲ್ಲ ಕ್ರಿಯೇಟರ್ಸ್ ಇದ್ದಾರೆ ಅವ್ರ ನೇಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ನಿಮಗೆ ಡೈರೆಕ್ಟು ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಆಗ ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗುತ್ತೆ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.